ಇದರಲ್ಲಿ ಇಲ್ಲ ಸರ್. ಚಾಮರಾಜನಗರ ಸ್ಕ್ರೀನ್ಗೆ ಬರಲಿ ನೋಡಿ, ಯಾರು ಲಿಂಕ್ ಮಾಡಕ್ ಆಗ್ತದ? ಚಾಮರಾಜನಗರ ಜಿಲ್ಲೆಯವರು ಇದ್ದಾರೆ ನೋಡಿ. ಡಿ ಸಿ ನೋಡಿ ಮಾತಾಡಿ. ನೋಡ ಡೆಪ್ಟಿ ಸಿ ಅಮ್ಮ ಮಾತಾಡ್ತಾರೆ ನೋಡಿ. ಅಮ್ಮ ಗೆಟ್ ರೆಡಿ. ಡಿ ಸಿ ಮಾತಾಡಿ ಸ್ವಲ್ಪ. ಐ ಥಿಂಕ್ ಚಾಮರಾಜನಗರ ಇಸ್ ಎ ಗುಡ್ ಅಟೆಂಡೆನ್ಸ್. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆನ್ ಮಾಡ್ಕೊಳಮ್ಮ. ಚಾಮರಾಜನಗರ ಡಿ ಸಿ ಓಕೆ ನೋಡಮ್ಮ. ಡಿ ಸಿ ಎಮ್ಗೆ ಉತ್ತರ ಕೊಡಮ್ಮ. ಸರ್ ನಮಸ್ತೆ ಸರ್. ನಮ್ಮಲ್ಲಿ 5 ತಾಲೂಕು ಇದೆ ಸರ್. 5 ತಾಲೂಕದಲ್ಲಿ ಹನೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ ಸರ್. 16 ಪಂಚಾಯತಿಲಿ ನಮಗೆ ಸಮಸ್ಯೆ ಇದೆ ಸರ್. 16 ಪಂಚಾಯತಿಂದ 53 ವಿಲೇಜ್ ಅಲ್ಲಿ ಸಮಸ್ಯೆ ಇದೆ. ಎಲ್ಲದನ್ನು ನಾವು ಪ್ರೈವೇಟ್ ಬೋರ್ವೆಲ್ ಐಡೆಂಟಿಫೈ ಮಾಡಿದೀವಿ ಸರ್. ಎಲ್ಲೆಲ್ಲಿ ಬೇಕು ಟ್ಯಾಂಕರ್ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಅದೇ ತರ ಈಗ ಕ್ರಾಪಿಗೆ ತಗೊಳಕ್ ಹೋದ್ರೆ ಸರ್ ನಮ್ಮಲ್ಲಿ 99,000 ಹೆಕ್ಟರ್ಸ್ಗೆ ಬರೀ ನಮಗೆ ಸೋಯಿಂಗ್ ಆಗಿರೋದು 31% ಮಾತ್ರ ಸರ್. ಅದ್ರಲ್ಲೂ ನಮಗೆ 25,000ದಲ್ಲಿ ಕ್ರಾಪ್ ಲಾಸ್ ಆಗಿದೆ ಸರ್. ಈಗ ಆಲ್ಮೋಸ್ಟ್ ನಾವು ಇನ್ಶೂರೆನ್ಸ್ ಮಾಡಿಸಿದೀವಿ ಸರ್. ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿದಿರಾ? ಇನ್ಶೂರೆನ್ಸ್ ಎಷ್ಟು ಮಾಡಿಸಿದಿರಾ ಸರ್? ಇನ್ಶೂರೆನ್ಸ್ 13,000 ಜನ ರೈತರು ಮಾಡಿಸ್ಕೊಂಡಿದ್ದಾರೆ ಸರ್. ಸರ್ ಕ್ರಾಪ್ ಲಾಸ್ ಜಿಲ್ಲೆ ಇಡೀ ಜಿಲ್ಲೆನಲ್ಲಿ 13,000ನಾ ಇಲ್ಲ ತಾಲೂಕಲ್ಲಿ 13,000? ಇಡೀ ಜಿಲ್ಲೆನಲ್ಲಿ ಸರ್. ಬಹಳ ಕಡಿಮೆ ಆಯ್ತಲ್ಲಮ್ಮ. 18,000 ಸರ್. ಎಷ್ಟು ಜನ ರೈತರು ಎಷ್ಟು ಜನ ಇದ್ದಾರೆ? 76,000 ಸರ್. 76,000 ರೈತರಿಗೆ ಬರೇ ನೀವು 13,000 ಮಾಡಿದ್ರೆ ಆಗುತ್ತಾ? ಬೇರೆ ರೈತರಿಗೆ ಇಲ್ಲ ಸರ್, ಸೋಯಿಂಗ್ ಕಮ್ಮಿ ಆಗಿದೆಲ್ಲ ಸರ್ ನಮ್ಮಲ್ಲಿ. ಹೌದು, ಕ್ರಾಪ್ ಇನ್ಶೂರೆನ್ಸ್ ಮಾಡುವಾಗ ನೀವು ರೈತರಿಗೆ ರಿಜಿಸ್ಟರ್ ಮಾಡ್ಬೇಕಲ್ವಾ? ಮಾಡಿದ್ದೀವಿ ಸರ್. ಇಲ್ಲ, ಬಟ್ ಎಲ್ಲಿ ಬಾಳ 75,000 ಜನ ರೈತರಿಗೆ ನೀವು ಬರೇ 13,000 ಹೇಳ್ತಾ ಇದೀರಲ್ಲ. ಇಲ್ಲ, ಸೋಯಿಂಗ್ ಆಗಿದ್ ಕಮ್ಮಿ ಆಯ್ತಲ್ಲ ಸರ್ ನಮ್ಮಲ್ಲಿ. ಹೌದು, ಕಮ್ಮಿ ಆಗಿದೆ, ಅದಕ್ಕೆ ಇನ್ಶೂರೆನ್ಸ್ ಮಾಡೋದು. ಇನ್ಶೂರೆನ್ಸ್ ಆದ್ರೂ ಕವರ್ ಆಗುತ್ತೆ ಅಂತ ಹೇಳಿ ನಾವು ಅದಕ್ಕೆ ಇನ್ಶೂರೆನ್ಸ್ ಮಾಡೋದು. ಆಗಸ್ಟ್ ತಿಂಗಳಲ್ಲಿ ಎಷ್ಟಾಗಿದೆ ಮಳೆ ನಿಮ್ಮಲ್ಲಿ? ಆಗಸ್ಟ್ ಅಲ್ಲಿ ಮಳೆನೇ ಆಗಿಲ್ಲ ಸರ್ ನಮ್ಮಲ್ಲಿ. 5 mm ಮಳೆ ಆಗಿದೆಯಲ್ಲಮ್ಮ, ಅದಕ್ಕೆ ನೀವು ಈಗ ಇನ್ಶೂರೆನ್ಸ್ ಮತ್ತೊಂದು ಈ ಕ್ರಾಪ್ ಲಾಸ್ ಸಂಪೂರ್ಣ 75,000 ಎಕರೆನಲ್ಲೂ ಹೊರಟೋಯ್ತಲ್ವಾ? 75,000ದಲ್ಲಿ ಬರೀ 31,000 ಮಾತ್ರ ಸೋಯಿಂಗ್ ಆಗಿರೋದು ಸರ್. ಅದಕ್ಕೆ ನೀವು ಇನ್ಶೂರೆನ್ಸ್ ಮಾಡ್ಬೇಕು. ಇನ್ಶೂರೆನ್ಸ್ ಮಾಡದೇ ಇದ್ರೆ ಮತ್ತೆ ರೈತನಿಗೆ ಎಲ್ಲಿಂದ ಹಣ ಕೊಡುತ್ತೆ? ಸರ್ಕಾರನೇ ಎಲ್ಲ ಕೊಡೋಕ್ಕಾಗತ್ತಾ? ಇನ್ಶೂರೆನ್ಸ್ ಮಾಡಿಸಿದೀವಿ ಸರ್. ನಾವು ಸೂರ್ಯಕಾಂತಿಗೆ ಮತ್ತೆ ಮೇಜಿಗೆ ಸಾಕಷ್ಟು ಇನ್ಶೂರೆನ್ಸ್ ಮಾಡಿದೀವಿ ಸರ್. ಈಗ ಲಾಸ್ಟ್ 3-4 ಡೇಸ್ ಇಂದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಿಸಿಟ್ ಮಾಡಿದ್ದಾರೆ ಸರ್. ವಿಸಿಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ನಮಗೆ ಕ್ರಾಪ್ ಅಂತ ಹೇಳಿದ್ರೆ ಕ್ರಾಪ್ ಅಲ್ಲೆಲ್ಲ ನಮಗೆ ಪ್ರಾಬ್ಲಮ್ ಆಗಿದೆ, ಅದ್ರ ಬಗ್ಗೆ ನಾವು ರಿಪೋರ್ಟ್ ಕೊಡ್ತಾ ಇದೀವಿ ಸರ್. 3 ದಿನ ಇದೆ, ಲಾಸ್ಟ್ ಡೇಟ್ 3 ದಿವಸ ಇದೆ. ಆದಷ್ಟು ಬೇಗ ಹೆಚ್ಚು ಜನರಿಗೆ ಮಾಡಕ್ ಹೇಳಿ. VBG ರಾಮ್ಜಿದು ಏನ್ ಪ್ರೋಗ್ರಾಮ್ ಮಾಡಿದಿರಾ? ಎಷ್ಟ್ ಕಡೆ ಇದು ಹ್ಯೂಮನ್ ಡೇಸ್ ಕೊಟ್ಟಿದ್ದೀರಾ? ಎಷ್ಟು ಕೊಟ್ಟಿದ್ದೀರಾ ಹೇಳಿ. CO ಅವ್ರು ಮಾತಾಡಿ. ಮ್ಯಾಂಡೇಸ್ ಎಷ್ಟಾಗಿದೆ? ಎಷ್ಟು ಅಪ್ರೂವ್ ಮಾಡಿದಾರ ವರ್ಕ್ಸು? ಸರ್ ನಮಸ್ತೆ ಸರ್, CO ಮಾತಾಡ್ತಾ ಇದ್ದೀನಿ ಸರ್. ಸರ್ ನಮ್ಮಲ್ಲಿ ಸರ್ ಜುಲೈಯಿಂದ ಆಗಸ್ಟ್ ತಿಂಗಳಲ್ಲಿ ಸರ್ 40,000% ಆಗಿದೆ ಸರ್. ಈಗಾಗಲೇ ಸರ್ ನಮ್ಮಲ್ಲಿ ಟೋಟಲ್ 130 ಪಂಚಾಯತ್ ಇದಾವೆ ಸರ್. ಅದರಲ್ಲಿ ನಿನ್ನೆ ಸರ್ 104 ಪಂಚಾಯತ್ ಆನ್ಗೋಯಿಂಗ್ ವರ್ಕ್ಸ್ ಇತ್ತು. ಇವತ್ತು 4 ಪಂಚಾಯತ್ ಮಾತ್ರ ಅಲ್ಲಿ ಸರ್ PD ಜನರೇಟ್ ಆಗಿಲ್ಲ, ಅವರು ಕೂಡ MIS ಮಾಡ್ತಾರೆ ಸರ್. ನಿನ್ನೆ ಕೂಡ ನಿಮ್ದು ವರ್ಸ್ಟ್ ಅಫೆಕ್ಟೆಡ್ ಏರಿಯಾ, ನಿಮ್ದು ಚಾಮರಾಜನಗರ ಡಿಸ್ಟ್ರಿಕ್ಟ್ ಒನ್ ಆಫ್ ದಿ ವರ್ಸ್ಟ್ ಅಫೆಕ್ಟೆಡ್ ಏರಿಯಾ. ಆದ್ರೆ ನೀವು ಆ ಜನಗಳಿಗೆ ಕೆಲಸ ಕೊಡದೇ ಇದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಎಷ್ಟು ಮ್ಯಾಂಡೇಸ್ ಅಪ್ರೂವ್ ಮಾಡಿದಿರಾ ಇಲ್ಲಿವರೆಗೂ? ಎಷ್ಟು ಕಾಮಗಾರಿಗಳು ಅಪ್ರೂವ್ ಮಾಡಿದಿರಾ? ಕೆಲಸ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಹೇಳಿ, ಅದು ಸ್ವಲ್ಪ. ಸರ್ ಟೋಟಲ್ ನಾವು 7,127 ಮಾಡಿದೀವಿ ಸರ್, ಅಪ್ರೂವ್ ಮಾಡಿದೀವಿ ಸರ್. ಈಗಾಗಲೇ ಸರ್ ನಮ್ದು 126 ಗ್ರಾಮ ಪಂಚಾಯತ್ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ ಸರ್. ಎಲ್ಲ ಕಡೆ ನಡೀತಾ ಇದೆ. ಎವರೇಜ್ ಲೇಬರ್ ಎಂಗೇಜ್ ಕೂಡ ಸರ್ 35ಕ್ಕಿಂತ ಜಾಸ್ತಿ ಇದ್ದಾರೆ ಸರ್. 4 ಪಂಚಾಯತ್ ಅಲ್ಲಿ ಸರ್ ಕೆಲಸ ಸ್ಟಾರ್ಟ್ ಆಗಿಲ್ಲ. ಈ ಪಂಚಾಯತ್ PDOs ಮೇಲೆ ಕೂಡ ಆಕ್ಷನ್ ಸ್ಟಾರ್ಟ್ ಮಾಡಿದೀವಿ ಸರ್. ಈಗಾಗಲೇ ಸರ್ ಎಲ್ಲ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿ. ಇದು ಸಾಕಾಗೋದಿಲ್ಲ. 7,000 ಮ್ಯಾಂಡೇಸ್ ಅಂದ್ರೆ ಇಟ್ ಈಸ್ ನಾಟ್, ಇದು ತುಂಬಾ ಕಡಿಮೆ ಆಯ್ತು. ಜಾಸ್ತಿ ಮಾಡ್ಬೇಕು ಮತ್ತು ನೀವು ವರ್ಕ್ಸ್ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ಬೇಕು. ಜನ ಎಲ್ಲ ಹೋಗ್ತಾರೆ? ಈಗ ರೈತರು ಒಂದ್ ಕಡೆ ರೈತರು ಕೆಲಸ ಇಲ್ಲ ಅವ್ರಿಗೆ, ಅವರು ಹೋಗ್ಬೇಕು, ಕಾಮಗಾರಿ ಕೊಡ್ಬೇಕು ಅವರಿಗೆ. ಎರಡನೇದು ಯಾರು ಹಿಂದುಳಿದವರು, ದಲಿತರು, ಈ ಬಡವರು ಇದಾರಲ್ಲ ಅವರೆಲ್ಲ ಹೋಗ್ಬೇಕಲ್ವಾ?
ಅವ್ರು ಇದನ್ನೇ ಅವಲಂಬಿಸಿರೋರು ಅವರೆಲ್ಲಿ ಹೋಗ್ತಾರೆ? ಆಮೇಲೆ ಇದು ಜಾನುವಾರುಗಳಿಗೆ ಮೇವನ್ನ ಅರೇಂಜ್ಮೆಂಟ್ ಏನ್ ಮಾಡಿದೀರಾ? ಆಸ್ ಆಫ್ ನೌ ಸರ್ ಎಷ್ಟಿದೆ ಕ್ಯಾಟಲ್ ಪಾಪ್ಯುಲೇಷನ್ ಎಷ್ಟಿದೆ ನಿಮ್ಗೆ? 2,13,000 ಇದೆ ಸರ್. ಮತ್ತೆ ಹೆಚ್ಚೇ ಇದೆ ಅಂತ ಆಯ್ತು, ಅದಕ್ಕೇನು ಅರೇಂಜ್ಮೆಂಟ್ ಮಾಡಿದೀರಾ? ಸರ್ ಈಗ ನಮ್ಮಲ್ಲಿ ಏನೇನು ಇದು ಸ್ಟಾಲ್ ಫೀಡಿಂಗ್ ಇದೆ ಅಲ್ಲ ಸರ್, ಅಲ್ಲೆಲ್ಲ ಇದು ಫಾಡರ್ ಅವೈಲಬಿಲಿಟಿ ಇದೆ ಸರ್. ಮೊನ್ನೆ ನಾವೆಲ್ಲ ವಿಸಿಟ್ ಮಾಡಿದಾಗ ನೋಡಿದೀವಿ ಸರ್. ಇದೆಯಮ್ಮ? ಎಷ್ಟು ವಾರ ಆಗುತ್ತೆ? ವಾಟರ್ ಅವೈಲಬಿಲಿಟಿ ಎಷ್ಟು ವಾರಕ್ಕಿದೆಯಮ್ಮ? ಸರ್ ಈಗ ಆಸ್ ಆಫ್ ನೌ ಸರ್ ಫಾಡರ್ ಅವೈಲಬಿಲಿಟಿ ನಮ್ಮಲ್ಲಿ 24 ವಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡಿದ್ದಾರೆ ಸರ್. ಅಲ್ಲಿ ಏನು ಅಂತ ಹೇಳಿದ್ರೆ ಸರ್, ನಮ್ಮಲ್ಲಿ ಗುಂಡ್ಲುಪೇಟೆ ಮತ್ತೆ ಹನೂರಲ್ಲಿ ಅವೈಲೇಬಲ್ ಇಲ್ಲ, 19 ವಾರಕ್ಕೆ ಅಂತ ಹೇಳಿ. ಇಲ್ಲ, 24 ವಾರ ಬಹಳ ಕಡಿಮೆ ಆಯ್ತು. ಬಟ್ ಇದಕ್ಕೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಏನಾದ್ರು ಯೋಚನೆ ಮಾಡಿದೀರಾ? ಸರ್ ಈಗ ನಾವೇನು ಅಂತ ಹೇಳಿದ್ರೆ ಕಿಟ್ ಕೊಟ್ಟಿದ್ದೀರಾ? ಸರ್ ಫಾಡರ್ ಕುಡ್ ಕೊಟ್ಟಿಲ್ಲ ಸರ್. ಅದನ್ನೇ ನಮ್ಮಲ್ಲಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ ಕೊಡ್ಬೇಕಿತ್ತು ಸರ್, ಕೊಟ್ಟಿಲ್ಲ ಸರ್. ಈಗ ಅದಕ್ಕೆ ಜಿ ರಾಮ್ಜಿ ಇದ್ರಲ್ಲಿ ಅದನ್ನೊಂದನ್ನ ಆಕ್ಷನ್ ಪ್ಲಾನ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು CO ಅವರಿಗೆ ಹೇಳಿದೀವಿ ಸರ್. ಅವ್ರು ಆಯ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್. ಆಯ್ತು, ಸ್ವಲ್ಪ ನೀವು ಕ್ಲಾರಿಫೈ ಮಾಡಿ. ಬಹಳ ಅಗ್ರೆಸಿವ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಇಲ್ದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ನಿಮ್ ಜಿಲ್ಲೆನಲ್ಲಿ ತುಂಬಾ ಅಫೆಕ್ಟೆಡ್ ಜಿಲ್ಲೆ, ಒನ್ ಆಫ್ ದಿ ಅಫೆಕ್ಟೆಡ್ ಜಿಲ್ಲೆ ನಿಮ್ದೇನೆ. ಅದನ್ನ ನೀವು ಹೆಚ್ಚು ಸೀರಿಯಸ್ ಆಗಿ ತಗೊಳ್ಬೇಕಮ್ಮ. ಎಸ್ ಸರ್. ಸರ್ ಅವರನ್ನ ನಾವು ಇನ್ಶೂರೆನ್ಸ್ ಅನ್ನ ಮೊದಲೇ ಮಾಡಿಸ್ಬೇಕು. ಈ ಡೋಂಟ್ ವೇಟ್, ಬಿತ್ತನ ಆದ್ಮೇಲೆ ಇನ್ಶೂರೆನ್ಸ್ ಅಲ್ಲ. ಓಕೆ, ಪ್ಲೀಸ್ ಕ್ಲಾರಿಫೈ. ಸರ್ ನಮಸ್ಕಾರ ಸರ್.